ಹಾಂ ಸೈಡಾಗಿ ರೇಷನ್ ಇರ್ತದೆ ನೋಡ್ರಿ ನೋಡ್ರಿ ಸರ್ ಎಲ್ಲರೂ ಸೈಡಾಗಿ ಅಷ್ಟೇ ವೇಟ್ ಸರ್ ಮುಂದೆ ಬರ್ರಿ ಸ್ವಲ್ಪ ಇಲ್ಲಿ ನೋಡ್ರಿ ವೇಟ್ ಥ್ಯಾಂಕ್ಸ್ ಮಾಡಲ್ಲ ಸ್ಮಾರ್ಟ್ ಕ್ಲಾಸ್ಗಳನ್ನ ನೋಡಿದ್ವು ಯಾಕೋ ಸರಿಯಾಗಿ ಯೂಸ್ ಮಾಡ್ಬೋದು ಇಂಟ್ರೆಸ್ಟ್ ತೋರ್ಸತ್ತ ಆಮೇಲೆ ಮಾಡ್ಬೋದು ಉಪಯೋಗ ಇರುತ್ತೆ ಸುಮಾರು ಬರ್ರಿ ಏನು ಆ ಕಡೆ ಚಟ್ಕೊಂಡು ಭಾಳ ಹಳೆ ದೋಸ್ತರು ನಮ್ಗೆ ನೀವು ನಮಗೆ ಸಿಗುವಾಗಿಲ್ಲ ನೀವು ಸಿಗಬೇಕಲ್ಲ ಎಲ್ಲ ಸಮಾಜದವ್ರು ಕೂಡಿ ಶಾಲೆ ನಡೆಸೋದು ಮೊದಲಿಗೆ ಹೌದು ಇಲ್ಲಾರ ಶಾಲೆಗಳು ವೈಯಕ್ತಿಕ ಒಬ್ಬ ಮನುಷ್ಯ ಹೌದು ಎಲ್ಲ ಇದು ನಡೆಸೋದಿಲ್ಲ ಪ್ರಜೆನ ಕೇಂದ್ರ ಕೊಡ್ತಾರೆ ಇದು ನಿಮ್ಗೆ ಸಾರ್ವಜನಿಕ ಅನಿಸುತ್ತೆ ನನಗೆ ಯಾಕಂದ್ರೆ ಇಲ್ಲಿ ಸಮಾಜದಲ್ಲಿ ಇತ್ತು ಸರ್ದು ಭಾಳ ಸಪೋರ್ಟ್ ಐತಿ ಸರ್ ಇಲ್ಲಿ ನೋಡಿ ವೇಟ್ 1 ಸೆಕೆಂಡ್ ಇಲ್ಲಿ ನೋಡಿ ಅಣ್ಣ ಹಿಂದೆ ಬಾ ಇಲ್ಲಿ ನೋಡಿ ಸರ್ ಹಾಂ ಓಕೆ ಸರ್ ಭೂದಾನ ಮಾಡಿದಂಥ ಹೊಸಗುಡಿಯವರಿಗೆ ಸಂಸ್ಥೆಗೆ ಅಗತ್ಯ ಇರ್ತಕ್ಕಂಥ ಶಾಲಾ ಕೊಠಡಿ ಒಂದಾಗಿದೆ ಯಾವತ್ತು ಮಾಡಿಕೊಡಲಿಕ್ಕೆ ತೀರ್ಮಾನ ಮಾಡಿದ್ದ ಇವತ್ತು ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಅವರೇನೆ ಅವರು ಕೂಡ ಹಿರಿಯರಾದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ನಾನು ನಮಸ್ಕಾರ ಹೇಳಿ ನಾನು ಒಂದು 2 ನಿಮಿಷ ಕುರಿತು ಮತ್ತು ಮಾನ್ಯ ಸಂಸದರು ಶಾಲೆಗೆ ಶಾಲಾ ಕೊಠಡಿ ಕೊಟ್ಟರು ಕುರಿತಾಗಿ ಮಾತಾಡಿ ಮಾಡ್ತೇನೆ. ಮೊದಲನೇದಾಗಿ ತಮ್ಮ ನಿಧಿಯಿಂದ ಕೂಡ ನಮ್ಮ ಈ ಭಾಗದ ವಿದ್ಯಾಸಂಸ್ಥೆಗಳಿಗೆ ಅವಾಗವಾಗ ಸಾಕಷ್ಟು ಶೈಕ್ಷಣಿಕ ವಿಷಯನ ಆಧರಿಸಿ ನಮಗೆ ಕೊಡುಗೆಯನ್ನು ನಮ್ಮ ಅನುದಾನದಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ಸಾಕಷ್ಟು ಸಂದರ್ಭದಲ್ಲಿ ಅವರು ನಮ್ಮ ಸರ್ಕಾರಿ ಶಾಲೆಗಳಿಗೆ ಬೆಂಚ್ಗಳನ್ನು ಕೊಡೋದ್ರ ಮೂಲಕ ಪರಿಕರಗಳನ್ನು ಕೊಡೋದ್ರ ಮೂಲಕ ನಮಗೆ ಬೇಕಾದಂಥ ಸ್ಮಾರ್ಟ್ ಬೋರ್ಡ್ಗಳನ್ನು ಕೊಡೋದ್ರ ಮೂಲಕ ಈ ಭಾಗದ ಶಿಕ್ಷಣ ಸಂಸ್ಥೆಗಳಿಗೆ ತಮ್ಮ ಅನುದಾನವನ್ನು ಮೀಸಲಿಡುವಂಥ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ವಿಶೇಷವಾಗಿ ಸಮಾಜದ ಎಲ್ಲರೂ ತಾವು ಕೂಡಿ ಒಟ್ಟುಗೂಡಿ ಅವರನ್ನು ತೋರಿಸಿಕೊಂಡಾಗ ಇದು ನಮಗೆ ನಿಯೋಜನೆ ಮಾಡಿ ಹೀಗಾಗಿ ಕರೆದಿಟ್ಟು ಇಲ್ಲಿ ಹೋಗೋದ್ರ ಮೂಲಕ ಮತ್ತೊಂದು ಕೊಠಡಿಯನ್ನು ಕೊಟ್ಟು ಈ ಶಾಲೆ ಉನ್ನತೀಕರಣ ಆಗಲಿ, ಮುಂದಿನ ಭವಿಷ್ಯದಲ್ಲಿ ಕೂಡ ಇದು ಪ್ರೌಢಶಾಲೆಗಳಾಗಲಿಕ್ಕೆ ಆಸರೆ ಆಗುವಂಥ ಒಂದು ತೀರ್ಮಾನ ತೆಗೆದುಕೊಂಡು ಹೀಗಾಗಿ ವಿದ್ಯಾಸಂಸ್ಥೆಗೆ ಮತ್ತು ಶಿಕ್ಷಣ ಇಲಾಖೆಗೆ ನಮಗೆ ಆಸರೆ ಆದಂಥ ಸನ್ಮಾನ್ಯ ಸಂಸದರಾದಂಥ ಹಿರಣ್ಯ ಕಡಾಡಿಸರ್ ಅವರಿಗೆ ಸಮುದಾಯದ ವತಿಯಿಂದ, ವಿದ್ಯಾಸಂಸ್ಥೆ ವತಿಯಿಂದ, ವೇದಿಕೆ ವತಿಯಿಂದ ಮತ್ತು ಇಲಾಖೆ ವತಿಯಿಂದ ನಾನು ಅವ್ರಿಗೆ ಬಹುಶಃ ಅವರು ರಾಜ್ಯಸಭಾ ಸದಸ್ಯ ಆದಮೇಲೆ ಯಾವಾಗಲೂ ಅವ್ರ ಮನಸ್ಸು ಬಹುಶಃ ದಿನೊಳಗೆ ಒಂದು ದಿನೊಳಗೆ ಸಹ ಮನಸ್ಸು ಮಾತ್ರ ಬೆಳವಣಿಗೆ ಇರುತ್ತೆ ಅವರು. ಯಾಕಂದ್ರೆ ನಾವು ನಿರಂತರವಾಗಿ ನೋಡ್ತಿರ್ತೀವಿ, ಸಂಪರ್ಕ ಮಾಡ್ತಿದ್ವಿ. ಬೆಳವಣಿಗೆ ಸಂಬಂಧಪಟ್ಟಾಗ ಏನು ಮಾಡಬೇಕು, ರೈಲ್ವೆ ಆಗಿರ್ಬೋದು, ಆಮೇಲೆ ರಸ್ತೆಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು, ಹಾಗೆ ಒಂದು ಕಾರ್ಮಿಕರ ಆತ್ಮಸಹಿತವಾಗಿ ನಿರಂತರವಾಗಿ ಅವ್ರು ಹೋರಾಟದ ಹೀಗೆ ಒಂದಕ್ಕೆ ಒಂದೊಂದು ಬೇರೆ ಬೇರೆಯಾಗಿ ಅವ್ರದ್ದು ಹಾಗೆ ಮೂವಿ ಮಾಡಿದ್ರೆ ನಾವು ನೋಡ್ತಾ ಇದ್ದೀವಿ. ಪತ್ರಕರ್ತಾಗಿ ನಾನು ಗಮನಿಸ್ತಾ ಇರುವಂಥದ್ದು ಎಲ್ಲಿ ಜ್ಞಾನವನ್ನು ವಿಶೇಷವಾಗಿ ಅತ್ಯಂತ ಪ್ರೀತಿಯಿಂದ ಆಸಕ್ತಿಯಿಂದ ಕೊಡುವಂಥದ್ದು.
ಆ ಒಂದು ಕೆಲಸವನ್ನು ಭಾಳ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇರೋದನ್ನು ನಾವು ಕಳೆದ 2-3 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಅಂತ ಒಂದು ನಿರ್ಲಕ್ಷ್ಯಕ್ಕೊಳಗಿದೆ. ಇಲ್ಲಿ ಒಂದು ಕಡೆ ಸೇತುವೆ ಪ್ರಾಬ್ಲಮ್ ಇತ್ತು, ಜಲ್ದಿ ಹೋಲಿಕೆ ಅದನ್ನು ಮಾಡಿಕೊಟ್ಟಂಥದ್ದಾಗಿರ್ಬೋದು. ಒಂದು ಕಡೆ ಎಲ್ಲೋ ಗ್ರಾಮೀಣ ಭಾಗದೊಳಗೆ ಎಲ್ಲಿ ನಿರ್ಲಕ್ಷ್ಯತೆ ಆಗಿಲ್ಲ ಅಂಥವುಗಳನ್ನ ಗಮನಿಸೋದು. ಬಹುಶಃ ಇವತ್ತು ಮಾಡುವಂಥದ್ದು ಅದೇ. ಇವತ್ತೇನು ಶಾಂತಿ ನಿಕೇತನ ಶಾಲೆ ಅದನ್ನು ನಾನು ಕಳೆದ 1.5 ದಶಕದಿಂದ ಈ ಶಾಲೆಗೆ ನಾನು ಪ್ರತಿ ವರ್ಷ ಮುನ್ನಡೆ ಬರ್ತಾ ಇದ್ದೀನಿ ಸರ್. ಹೀಗಾಗಿ ಪ್ರತಿ ವರ್ಷವೂ ಬಹಳ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿರುವಂಥ ಶಿಕ್ಷಕರಿಗೆ ಅವರಿಗೆ ಸಂಬಳ ಕೊಡಬೇಕು, ಜೊತೆಗೆ ಇಲ್ಲಿ ಅಂತ ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಬೇಕು. ಆದರೂ ಆದಾಗಲೂ ಸಹ 7 ಗೀಳೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಲ್ಲ, ಅದು ಭಾಳ ಗ್ರೇಟ್ ಅಂತಲೇ ಹೇಳಬೇಕಾಗ್ತದೆ. ಯಾಕಂದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರು ಮಾತು ಹೇಳ್ತಿದ್ರು. ಅವರು ಏನು ಹೇಳ್ತಿದ್ರು ಅಂದರೆ, ನೀವು ಗುಡಿ ಗುಂಡಾರಗಳನ್ನು ನಿರ್ಮಿಸೋದ್ರ ಬದಲಿಗೆ ಒಂದು ಒಳ್ಳೆಯ ಶಾಲೆಯನ್ನು ನಿರ್ಮಾಣ ಮಾಡಿರಿ, ಅದ್ರ ಮೂಲಕ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲಿ ಅನ್ನೋಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ನಮ್ಮಲ್ಲಿ ಶಾಂತಿ ನಿಕೇತನ ಶಾಲೆ ಇದಲ್ಲ, ಆ ಕೆಲಸವನ್ನು ಇಲ್ಲಿರುವಂಥ ಇವತ್ತು ನಿಮಿತ್ತವಾಗಿ ಅಧ್ಯಕ್ಷರವರು ಈಗಾಗಲೇ BO ಸಾಹೇಬರು ಹೇಳಿದ್ರು. ಅವರು ಬಹುಶಃ ಎಲ್ಲರೂ ಇಲ್ಲಿ ಒಂದು ರೀತಿಯೊಳಗೆ ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೂಡೂಲಿಯ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆ ಅಂದ್ರೆ ಶ್ರೀಮತಿ ಪಾರ್ವತಿ ಒಂಟಗುಡಿ ಅವರ ಹೆಸರು ನೆನಪಾಗುವಂಥ ಒಂದು ದಾನವನ್ನು ನೀಡಿರ್ತಕ್ಕಂಥ ಪಾರ್ವತಿ ತಾಯಿ ಒಂಟಗುಡಿ ಅವರೇ. ಈ ಸಮಾಜದ ಹಿರಿಯರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಮುರುಗೋಡ್ ಸರ್ ಅವರೇ, ಆತ್ಮೀಯ ಸ್ನೇಹಿತರು, ಈ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಈಶ್ವರ್ ಮುರುಗೋಡ್ ಅವರೇ, ಈ ಭಾಗದ BO ಆಗಿರ್ತಕ್ಕಂಥ ಮಲ್ಲಿಕೇರಿ ಅವರೇ, ಖ್ಯಾತ ಸಾಹಿತಿಗಳು ಪತ್ರಕರ್ತರಾಗಿರ್ತಕ್ಕಂಥ ಸಂಗೀತ ಅವರೇ, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಮುಖಂಡರಾಗಿರ್ತಕ್ಕಂಥ ಪ್ರಕಾಶ್ ಮಾಧವ್ ಅವರೇ, ಎಲ್ಲರಿಗೂ ಹೆಸರು ಕಲ್ಬದ ಇದ್ರಿ ಕುಂತವರು ಎಲ್ಲ ನಮ್ಗೆ ಅತ್ಯಂತ ಪರಿಚಯ ಇದ್ರಿ ಮತ್ತು ಮುಖಂಡರನ್ನ ಇದ್ರಿ. ಹೀಗಾಗಿ ಉಪಸ್ಥಿತಕ್ಕಂಥ ಎಲ್ಲ ಅಧ್ಯಯನ ಮಾಡ್ತೀನಿ. ನಾನು ಏನೇನು ಮಾತಾಡಬೇಕಾಗಿತ್ತು ಅದನ್ನೆಲ್ಲ ಮಲ್ಲಿಕೇರಿ ಸರು ಮತ್ತು ಮಂಜು ಸರ್ ಮಾತಾಡಿದ್ರು. ಹೀಗಾಗಿ ಜಾಸ್ತಿ ಮಾತಾಡುವಂಥದ್ದು ಏನಿಲ್ಲ. ನಾನು ಇಷ್ಟ ವಿನಂತಿ ಮಾಡೋದು, ಮೂಡಲಿಗೆ ಬರುವಂಥ ದಿನದೊಳಗೆ ಭಾಳ ದೊಡ್ಡ ಪ್ರಮಾಣದೊಳಗೆ ಬೆಳೆಯುವಂಥ ಒಂದು ತಾಲೂಕಾ ಕೇಂದ್ರ. ಬಹುಶಃ ಹೊಸ ತಾಲೂಕುಗಳು ಏನಾಗಿದಾವ ಅದರೊಳಗೆ ಇಷ್ಟು ಸ್ಪೀಡ್ ಬೆಳೆಯುವಂಥ ತಾಲೂಕು ಯಾವುದಿಲ್ಲ ಅಂತ ಅನಿಸ್ತದೆ ನನಗೆ. ಕಾಗವಾಡ ತಗೋರಿ, ಯರಗಟ್ಟಿ ತಗೋರಿ, ಅಥವಾ ನಮ್ಮ ಕಿತ್ತೂರು ಅನಿವಾರ್ಯ ಅಂದರೆ ಅಲ್ಲಿ ಕಿತ್ತೂರು ಐತಿಹಾಸಿಕ ಹಿನ್ನೆಲೆ ಕಿತ್ತೂರು ಜಾಸ್ತಿ ಬೆಳೀತಾ ಇದೆ. ಅದು ಬಿಟ್ಟರೆ ನಮ್ದ ಹೆಚ್ಚು ಬೆಳೆಯುವಂಥ ಮೂಡಲಿ. ಹೀಗಾಗಿ ಜನಸಂಖ್ಯೆನೂ ಭಾಳ ದೊಡ್ಡ ಪ್ರಮಾಣದಾಗ ಅದಕ್ಕೆ ಏನೇನು ಫೆಸಿಲಿಟಿ ಬೇಕಲ್ಲ ಎಲ್ಲ ಫೆಸಿಲಿಟಿನೂ ಸರ್ಕಾರ ಕೊಡ್ತದೆ, ಸರ್ಕಾರ ಕೊಡೋಕ್ಕಾಗೋದಿಲ್ಲ. ನಿಮ್ಮಂಥ ಹಿರಿಯರು, ಸಮಾಜದ ಮುಖಂಡರು ನೀವೇನು ಈ ಪ್ರಯತ್ನ ಮಾಡಿ ಒಂದು ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಏನು ಮಾಡ್ತಾ ಇದ್ರಿ ಅತ್ಯಂತ ಸುಚಾರ್ಯ ಕಾರ್ಯ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಅದ್ರ ಜೊತೆಗೆ ನಮ್ಮ BO ಅವರು ಅದಾರ, ಮಂಜು ಸರ್ ಅದಾರ, ಮತ್ತು ಸಮಾಜದ ಹಿರಿಯರು ಶಿಕ್ಷಣ ಅನ್ನುವಂಥದ್ದು ಮಕ್ಕಳ ತಲೆಯಾಗಿ ಹಿಂಗೆ ಬರ್ಬೇಕಲ್ಲ ಮುಂದಿನ ದಿವಸದಾಗ. ಇದು ಬರೀ ನೌಕರಿ ಹಿಡಿಯೋ ಸಲುವಾಗಿ ಖಾಲಿ ಕಲಿಯಾತ ಅನ್ನುವಂಥದ್ದು ಐತೆ ಎಲ್ಲ ತಲೆಯಾಗಿ. ಕಲಿತ ಮೇಲೆ ಅವ್ರು ಬೇರೆ ಕಡೆ ಹೋಗ್ಬಿಡ್ತಾರೆ. ಈ ಊರಿಗೆ ಅವರಿಗೆ ಸಂಬಂಧ ಏನಂದಂಗೆ ಆಗ್ಬಿಡ್ತಾರೆ. ಆದ್ರೆ ಕಲಿತ ಮೇಲೆ ನಾವು ಎಲ್ಲಿ ಕಲ್ತೀವಿ ಆ ಊರಿಗೆ ಒಂದಿಷ್ಟು ಉಪಯೋಗ ಆಗುವಂಥ, ಅಥವಾ ಕಲಿತ ಮೇಲೆ ಈ ಊರಾಗ ಹೊಸ ಹೊಸ ಬದುಕುಗಳನ್ನ ಕಟ್ಟುವಂಥ ಒಂದು ಮಾನಸಿಕತೆಯನ್ನು ನಮ್ಮ ಮಕ್ಕಳ ತಲೆಯಾಗಿ ನಾವು ಬೆಳೆಸ್ಬೇಕಾಗಿತ್ತು. ಹೀಗಾಗಿ ಇವತ್ತು ಮಕ್ಕಳ ತಲೆಯಾಗಿ ಏನಾಗಿಬಿಟ್ಟೈತೆ ಅಂದ್ರೆ ಶಾಲೆ ಕಲಿಯೋದು ಪಾಸ್ ಆಗೋ ಸಲುವಾಗಿ, ಪಾಸ್ ಆಗೋದು ಡಿಗ್ರಿ ತಗೋ ಸಲುವಾಗಿ, ಡಿಗ್ರಿ ತಗೋದು ನೌಕರಿ ಹಿಡಿಸೋದಾಗಿ ಅದನ್ನು ಹೋಗ್ಲಾಡಿಸಿ ನಮ್ಮ ಹೆಂಗಂದ್ರೆ ಒಂದು ಬ್ಯಾಟ್ರಿ ಬೆಳಕು ಕೊಟ್ಟಾಗ ನಮ್ಮ ಶಿಕ್ಷಣ ಅಂದ್ರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರಲ್ಲ, ಶಿಕ್ಷಣ, ಹೋರಾಟ, 3 ಶಬ್ದ ಹೇಳ್ತಾರೆ ಅವ್ರು, ಸಂಘಟನೆ, ಈ 3 ಇರ್ಬೇಕಂತೇಳಿ. ಹೀಗಾಗಿ ಆ 3ನ ಅವತ್ತಿನ ಕಾಲದೊಳಗೆ ಅವ್ರು ಯಾಕೆ ಹೇಳ್ರಿ ಅಂದ್ರೆ ಶಿಕ್ಷಣ ಅನ್ನುವಂಥದ್ದು ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಒಂದು ಭಾಳ ದೊಡ್ಡ ಆಸ್ಪದ ಕೊಡ್ತಕ್ಕಂಥ ಒಂದು ಜಾಗ. ಹೀಗಾಗಿ ಈ ಶಿಕ್ಷಣ ಪಡೆಯುವಂಥ ಸಂದರ್ಭದೊಳಗೆ ನಮಗೆ ಅದನ್ನು ದಾಟಿ ಬಂದಾಗ ಗೊತ್ತಾಗೈತಿ. ಅದು ಆಗ ಗೊತ್ತಾಗಬಾರ್ದು, ಅದು ಉಪಯೋಗ ಇಲ್ಲ. ಈಗ ನಮಗೆ ಗೊತ್ತಾಗೈತಿ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಅಂತೇಳಿ, ಬಟ್ ಅದು ವ್ಯರ್ಥಲ್ಲ, ಅದು ಏನು ಉಪಯೋಗ ಇಲ್ಲ. ಈಗ ಪಾರ್ಲಿಮೆಂಟ್ನಾಗ ಹೋದ ನಂತರ ನನಗೆ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಗೊತ್ತಾಗ್ತಂದ್ರೆ ಏನು ಉಪಯೋಗ ಇಲ್ಲ. ಅಂದ್ರೆ ಅದಕ್ಕೆ ನಾ ಏನು ಹೇಳೋದು, ಈಗ ಅವ್ರಿಗೆ ಅದರ ಕಲ್ಪನೆ ಬರ್ಬೇಕು. ಅಂದ್ರೆ ನಮಗೆ ಶಿಕ್ಷಣ ಅನ್ನುವಂಥದ್ದು ಎಷ್ಟು ಮಹತ್ವ ಅನ್ನುವಂಥದ್ದು. ನಮಗೆಲ್ಲ ಅವಾಗ ಸಾಲಿ ಬಿಡ್ತೀವಿ ಅಂತ ಕೇಳ್ಬಿಡ್ದೆ ಕರ್ನಾಟಕ ರಾಜ್ಯ ಲಾಟ್ರಿ ಇರ್ತಾವೆ, ಬಂಪರ್ ಲಾಟ್ರಿ ಬಿಡ್ತಂತಾರಲ್ಲ, ಹಂಗೆ ಸಾಲಿ ಬಿಡ್ತೀವಿ ಅಂತ ನೋಡಿದ್ರೆ ಬಿಟ್ಬಿಟ್ಟು ನಾವು ಹೋಗಲಿಲ್ಲ. ಬಟ್ ಈಗ ಈ ಜಗತ್ತು ನೋಡಿದ್ಮೇಲೆ ನಮಗೆ ಅನ್ಸತ್ತೆ ಬಹುಶಃ ನನಗೆ ಇನ್ನಷ್ಟು ಶಿಕ್ಷಣ ಇದ್ದರೆ ಇನ್ನೂ ಹೆಚ್ಚು ಬೆಳಿಬಹುದಾಗಿತ್ತು, ಇನ್ನೂ ಹೆಚ್ಚು ಕೆಲಸ ಮಾಡಬಹುದಾಗಿತ್ತು ಅನ್ನುವಂಥ ಒಂದು ಕಲ್ಪನೆ ನಮಗೆ ಈಗ ಬರ್ತಾ ಇದೆ. ಅದನ್ನು ಆ ಕಲ್ಪನೆ ನಾವು ಇವತ್ತು ಮಕ್ಕಳಿಗೆ ಕೊಡ್ಬೇಕಾಗಿದೆ. ಶಿಕ್ಷಣ ಅನ್ನುವಂಥದ್ದು ಕೇವಲ ನಮ್ಮ ಬದುಕು ಕಟ್ಕೊಳಕ್ಕೆ ಅದು ಕಟ್ಕೋರಿ, ನಮ್ದೇನು ತಕರಲ್ಲ. ನಮ್ಮ ಬದುಕಿನ ಜೊತೆ ನಮ್ಮ ಸಮಾಜವನ್ನು ಕಟ್ತಕ್ಕಂಥ, ಸಮಾಜ ಅಂದರೆ ಒಂದು ಜಾತಿ ಸಮಾಜ ಅಲ್ಲ, ಒಟ್ಟು ವ್ಯವಸ್ಥೆ.
ಈ ವ್ಯವಸ್ಥೆಗೂ ಕೂಡ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನಾವು ಸಲ್ಲಿಸಬೇಕಾಗಿದೆ. ಹೀಗಾಗಿ ಆ ತಿಳುವಳಿಕೆ ಇದು ನಿಮಗೆ ಬರಲಿ ಅನ್ನುವಂಥ ಮಾತನ್ನು ಹೇಳಿ, ಯಾಕಂದ್ರೆ ಇವತ್ತಿನ ಸಮಾಜದಾಗ ಏನಾಗ್ಬಿಟ್ಟದ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸಗಳು ಭಾಳ ಆಗ್ತಾವೆ. ಶಿಕ್ಷಣ ನಮ್ಮನ್ನು ದಿಕ್ಕು ತಪ್ಪಿಸ್ಬಾರ್ದು. ಶಿಕ್ಷಣ ಇದ್ರೆ ದಿಕ್ಕು ತಪ್ಪುದಿಲ್ಲ, ಮತ್ತು ಆ ಶಿಕ್ಷಣ ಇತ್ತಂದ್ರೆ ನಮ್ಮನ್ನು ದಿಕ್ಕು ತಪ್ಪಿಸೋರು ಸಮೀಪ ಬರೋದಿಲ್ಲ. ಹೇಳ್ತಾರಲ್ಲ, ಈ ಇತ್ತೀಚೆಗೆ ಏನು ಭಾಳ ದೊಡ್ಡ ಚರ್ಚೆ ನಡೆದದ, ಸಂವಿಧಾನದ ಬಗ್ಗೆ ಚರ್ಚೆ ನಡೆದದ. ಇತ್ತೀಚೆಗೆ ಚರ್ಚೆ ಏನು ನಡೆದದ, ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ನಡೆದದ. ಯಾರು ಅಂಬೇಡ್ಕರ್ ಅವ್ರ ಬಗ್ಗೆ ಅವತ್ತಿನ ಕಾಲದೊಳಗೆ ಭಾಳ ಹೇಟ್ ಮಾಡಿದ್ರು, ಅವ್ರಿಗೆ ಭಾಳ ತೊಂದರೆ ಕೊಟ್ಟರು, ಅವ್ರು ಈಗ ಅಂಬೇಡ್ಕರ್ನ ಭಾಳ ಒಳ್ಳೆಯವರು ಅಂತ ಮಾತಾಡ್ತಾರೆ. ಯಾರು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಾರ, ಅವರು ಅದ್ರ ಪ್ರಕಾರ ನಡ್ಕೊಳ್ಳಂಗೆ ಇಲ್ಲ. ಯಾರು ಸಂವಿಧಾನ ಬಗ್ಗೆ ಮಾತಾಡ್ತಾರ, ಸಂವಿಧಾನದ ಪ್ರಕಾರ ನಡ್ಕೊಳ್ಳಂಗೆ ಇಲ್ಲ. ಅದೆಲ್ಲ ವಿಷಯ ತಮ್ಮ ಗಮನಕ್ಕೆ ಇರಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೊಂದು ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚು ಹೆಮ್ಮರವಾಗಿ ಬೆಳೀಲಿ. ಮತ್ತು ಮುಂದಿನ ದಿವಸದಾಗೂ ಕೂಡ ನಾನು ವಿನಂತಿ ಮಾಡ್ತೀನಿ ಅವ್ರಿಗೆ, ನೀವು ಮತ ಹಾಕಿರಿ, ನಿಮ್ಮ ಮತಕ್ಕೂ ಒಂದು ಮೌಲ್ಯ ಅದ. ನೀವು ಹೇಗೆ ನಾನು ರಾಜ್ಯಸಭಾ ಸದಸ್ಯರ ಕಡೆ ಬಂದ್ರಿ, ಹಾಗೆ ಲೋಕಸಭಾ ಸದಸ್ಯರ ಕಡೆನೂ ಬಂದದ ಕೇಳಿ ಪಡ್ಕೋರಿ. ಕೇಳ್ಬೇಕು ನೀವು ಅಂತ ಕೇಳಿದ್ರೆ ನಿಮ್ಗೆ ಯಾರು ಕೊಡಂಗಿಲ್ಲ. ಹಂಗೆ MLA ಅವ್ರ ಕಡೆ ಬಂದದ. ಹಂಗೆ ನೀವು ಟೀಚರ್ ಅದರಿ, ಇಲ್ಲಿ ಟೀಚರ್ ಕ್ಷೇತ್ರದಿಂದ ಆಯ್ಕೆ ಹೋದಂಥ MLCಗಳದಾರ, ಅವ್ರ ಕಡೆಯಿಂದ ಪಡ್ಕೊಳ್ರಿ. ಹಂಗೆ ನೀವು ಗ್ರ್ಯಾಜುಯೇಟ್ಗಳ ಕಡೆಯಿಂದ ಓಟ್ ಹಾಕಿದಂಥ MLCಗಳದಾರ, ಅವ್ರ ಕಡೆಯಿಂದ ತಗೊಳ್ರಿ. ಹಂಗೆ ನೀವು ಲೋಕಲ್ ಬಾಡಿ ಆಗಿದ್ರಿ ಭಾಳ ಮಂದಿ ಇಲ್ಲಿ, ಆ ಲೋಕಲ್ ಬಾಡಿಯಿಂದ ಯಾರು ಗೆದ್ದೋಗ್ಯಾರ ಅವ್ರ ಕಡೆಯಿಂದ ತಗೊಳ್ರಿ. ಲೋಕಲ್ ಬಾಡಿಯಾಗ ನಾವು ಇಬ್ಬರನ್ನ ಗೆಲ್ಸೀವಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಿಂದ ಒಬ್ಬರನ್ನ ಗೆಲ್ಸೀವಿ, ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಒಬ್ಬರನ್ನ ಗೆಲ್ಸೀವಿ, MP ಕಡೆಯಿಂದ ಒಬ್ಬರನ್ನ ಗೆಲ್ಸೀವಿ, ರಾಜ್ಯಸಭಾ ನಾ ಅಂತೂ ಕೊಟ್ಟೇನಿ, MLA ಅವ್ರನ್ನ ಗೆಲ್ಸೀವಿ. 7 ಜನ ಫಂಡ್ ಕೊಡಕ್ಕೆ ನಿಮ್ಗೆ ಅವಕಾಶ ಇದೆ. ಇದನ್ನು ಹೊರತುಪಡಿಸಿ ನಮಗೆ ಪ್ರದೇಶಾಭಿವೃದ್ಧಿ ಮಂಡಳಿ ಇದೆ, ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ, ಅದರ ಸದಸ್ಯರು ನಮ್ಮ MLAಗಳು ಇರ್ತಾರೆ. ಅಲ್ಲಿಂದನೂ ಒಂದಿಷ್ಟು ಫಂಡ್ ಬರ್ತದೆ, ಅಲ್ಲಿಂದನೂ ನೀವು ಫಂಡ್ ತೊಗೋಬೋದು. ಅದನ್ನು ಬಿಟ್ಟು ಇನ್ನೂ ಹೊಸ ಸ್ಕೀಮ್ಗಳು ಅಂದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಭಾಳ ದೊಡ್ಡ ದೊಡ್ಡ ಕಂಪ್ನಿಗಳು, ಅವರಿಗೆ ಗೌರ್ಮೆಂಟ್ ಒಂದು ರೂಲ್ಸ್ ಮಾಡ್ಯದ. ಈಗ ನಾ 8 ವಿಭಾಗ ಹೇಳಿದ್ದೇನೆ. ಗೌರ್ಮೆಂಟ್ ಈ CSR ಫಂಡ್ ಅಂತ ಕೊಡ್ತದೆ. CSR ಫಂಡ್ ಯಾಕೆ ಕೊಡ್ತದೆ ಅಂತಂದ್ರೆ, ಕಂಪ್ನಿಗಳು ಬರೀ ಲಾಭ ಮಾಡಿ ಅವರೇ ಇಟ್ಕೊಂಗಿಲ್ಲ, ಅದರ 2% ಸಮಾಜಕ್ಕೆ ನೀವು ಬೇರೆ ಬೇರೆ ಕೆಲಸಕ್ಕೆ ಕೊಡ್ಬೇಕಂತ ಹೇಳಿದ್ದಾರೆ. ನಮ್ಮ ಹತ್ರ ರಿಕಮೆಂಡೇಶನ್ ತಗೋರಿ, ನಾನು ಲೆಟರ್ ಕೊಡ್ತೇನೆ, ಪ್ರಯತ್ನ ನೀವು ಮಾಡ್ಬೇಕು. ಜನ ನಮ್ದು ಹೆಂಗಾಗಿತ್ತು ಅಂದ್ರೆ, ನಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ರಂತ, ಅದು ಆಗುದಿಲ್ಲ. ನಾವು ಹಾದಿ ಹೇಳ್ತೀವಿ ನಿಮಗೆ, ನಾವು ಹೇಳಿದಂಥ ಹಾದಿ ನೀವು ಉಪಯೋಗ ಮಾಡ್ಕೊಂಡ್ರೆ ನಿಮ್ಗೆ ಫಂಡ್ ಭಾಳಷ್ಟು ಕಡೆ ಕೊಡ್ಲಿಕ್ಕೆ ಸಾಧ್ಯ ಅದ ಅಂತ ಪ್ರಯೋಗ ಮಾಡಿದ್ದೀನಿ ಬೇರೆ ಬೇರೆ ಕಡೆ. ಆ ಊರವ್ರು ಬೆನ್ನು ಹತ್ತಿ, ಈಗ ಉದಾಹರಣೆ ಬಿರ್ಗಂಟೆಗೆ ಒಂದು ಸಮುದಾಯ ಒಂದು ಕಲ್ಯಾಣ ಮಂಟಪ ಬೇಕಂತಂದ್ರು, ನಮ್ಮ ಜನರಿಗೆ ಏನಾಗಿದೆ ಅಂದ್ರೆ, ನಾನು ಫಂಡ್ ಕೇಳಕ್ಕೆ ಬಂದವ್ರನ್ನ ಕೇಳ್ತೇನೆ ಸರ್, ಕಲ್ಯಾಣ ಮಂಟಪ ಅಂತ ಕೊಡ್ತಾರೆ. ಓಕೆ, ಪ್ರತಿ ಊರವರು ಕಲ್ಯಾಣ ಮಂಟಪ ಅಂತಾರೆ. ನಾನು ಆಯ್ತಪ್ಪ, ಕಲ್ಯಾಣ ಮಂಟಪ ಎಷ್ಟು ಜಾಗ ಒಂದು ಅರ್ಧ ಎಕರೆ ಐತಿ, ಎಷ್ಟು ಕಟ್ಟೋದ್ರಿ, ಏನು ಒಂದು 1000 ಮಂದಿ ಕುಂದ್ರು ಅಂತ ಕಟ್ಟೋದ್ರಿ, ಎಷ್ಟು ಬಜೆಟ್ ಖರ್ಚಾಗೈತಿ ಗೊತ್ತಿಲ್ಲ. ನಾನು ಒಬ್ಬರಿಂದ ಹೆಂಗೆ ಆಗ್ತೈತಿ, ನಾನು 5 ಲಕ್ಷ ಕೊಡ್ಬೋದು, ಭಾಳ ಜಿಗಿದಾಗ 10 ಲಕ್ಷ ಕೊಡ್ಬೋದು. ಅದಕ್ಕೆ ನೀವು ಯೋಚನೆ ಮಾಡಿರಿ, ಊರವ್ರು ಯಾವುದೇ ಕೆಲಸ ತೊಗೋದ್ಮೇಲೆ ಈ ಕೆಲಸ ಪೂರ್ಣ ಆಗ್ಬೇಕಲ್ಲ. ನಮ್ಮ ಕಡೆಯಿಂದ ಬಂದು ತೊಗೊಂಡ್ಮೇಲೆ ಆ ಕೆಲಸ ಸಣ್ಣದರಿರಲಿ ದೊಡ್ಡದರಿರಲಿ ಪೂರ್ಣ ಆಗ್ಬೇಕು.